ಲವರ್ ಜೊತೆಗಿನ ಫೋಟೋ ವೈರಲ್ ಆಗಿದ್ದಕ್ಕೆ ಯುವತಿ ಆತ್ಮಹತ್ಯೆಗೆ ಶರಣಾಗಿರೋ ಘಟನೆ ನಡೆದಿದೆ. ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಸಂದಗಿ ತಾಲೂಕು ಬಂದನಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬಾವಿಘಾರಿ 22 ವರ್ಷದ ಜಯಶ್ರೀ ಬಿರಾದಾರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದೇ ಏಪ್ರಿಲ್ 27ನೇ ತಾರೀಕು ಜಯಶ್ರೀ ಬಿರಾದಾರ್ ಅವರ ಮದುವೆ ಫಿಕ್ಸ್ ಆಗಿತ್ತು. ಈ ನಡುವೆ ತನ್ನೊಂದಿಗಿನ ಫೋಟೋ ವರನಿಗೆ ಪ್ರಿಯಕರ ಕಳಿಸ್ತಾನೆ ಲವರ್ ಶ್ರೀಶೈಲ್ ಬಡಾನೂರ್. ಕಿಡಿಗೇಡಿತನಕ್ಕೆ ಯುವತಿ ಬಲಿಯಾಗಿದ್ದಾಳೆ. ಫೋಟೋ ನೋಡಿ ಮದುವೆ ಕ್ಯಾನ್ಸಲ್ ಮಾಡಿದ್ದ ವರ ಮತ್ತು ಆತನ ಕುಟುಂಬಸ್ಥರು. ಈ ಹಿನ್ನೆಲೆ ಮನನೊಂದು ಬಾವಿಘಾರಿ ಜಯಶ್ರೀ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಪ್ರಿಯಕರ ಶ್ರೀಶೈಲ್ ಬಂಧಿಸುವಂತೆ ಜಯಶ್ರೀ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ನೋಡ್ರಿ, ಇದೇ ಫೋಟೋನ ಜಯಶ್ರೀ ಬಿರಾದರ್ ಅವರ ಮಾಜಿ ಪ್ರಿಯಕರ ಜಯಶ್ರೀ ಮದುವೆ ಆಗಬೇಕಾಗಿರೋ ಹುಡುಗನಿಗೆ ಶೇರ್ ಮಾಡಿರ್ತಾನೆ. ಈ ಫೋಟೋ ನೋಡಿ ಹುಡುಗ ಮತ್ತು ಹುಡುಗನ ಮನೆಯವರು ಮದುವೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಪ್ರೀತಿ ಆಗಿರ್ಬೋದು, ಅದು ಬ್ರೇಕಪ್ ಆಗಿರ್ಬೋದು. ಬ್ರೇಕಪ್ ಆಗಿ ಅವ್ರು ಮುಂದಕ್ಕೆ ಹೋಗ್ತಿದ್ದಾರೆ ಅಂದಾಗ ನಿಮ್ಗೆ ಅವ್ರ ಜೀವನದಲ್ಲಿ ಇರೋಕ್ಕಾಗಿಲ್ಲ ಅಂತಂದ್ರೆ ಇಂಥ ಕಚಡ ಕೆಲಸ ಅಂತೂ ಯಾರೂ ಮಾಡಕ್ಕೆ ಹೋಗ್ಬಿಡಿ. ಅದನ್ನು ಯಾರೂ ಪ್ರೀತಿ ಅಂತ ಹೇಳಲ್ಲ, ಅದನ್ನ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಅಂತ ಹೇಳ್ತಾರೆ. ಈ ಫೋಟೋಗಳನ್ನೆಲ್ಲ ಆತ ಮದುವೆ ಆಗೋ ಹುಡುಗನಿಗೆ ಕಳಿಸಿದ್ದ. ಕಾರಣಾಂತರಗಳಿಂದ ಆ ಹುಡುಗನ ಮದುವೆ ಆಗದೆ ಇರ್ಬೋದು. ಒಬ್ಬ ಹೆಣ್ಮಗಳಿಗೆ ಯಾರನ್ನು ಮದುವೆ ಆಗಬೇಕು ಅನ್ನೋ ಆರಿಸ್ಕೊಳ್ಳೋ ಅವಕಾಶ ಖಂಡಿತವಾಗ್ಲೂ ಇರುತ್ತೆ. ಆದರೆ ಮದುವೆ ನಿಶ್ಚಯ ಆಗಿದ್ದು ಮದುವೆ ಆಗೋ ಹುಡುಗನಿಗೆ ಇಂಥ ಫೋಟೋಗಳೆಲ್ಲ ಕಳಿಸಿದಾಗ ಹುಡುಗನ ಮನೆಯವರು ಕೂತು ಮಾತಾಡಿ ಯೋಚನೆ ಮಾಡಬಹುದಾಗಿತ್ತು. ಆದರೆ ಏಕಾಏಕಿ ಅವರು ಮದುವೆ ಕ್ಯಾನ್ಸಲ್ ಮಾಡಿದ್ದು ಎಲ್ಲೊಂದು ಕಡೆ ದುಡುಕಿದ್ದಾರೆ ಅಂತಲೂ ಹೇಳ್ಬೋದು. ಆದರೆ ಬಲಿಯಾಗಿದ್ದು ಮಾತ್ರ ಒಬ್ಬ ಹೆಣ್ಮಗಳು. ವಿಜಯಪುರ ಪ್ರತಿನಿಧಿ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುನಿಲ್, ಬಹಳ ನೋವಾಗುತ್ತೆ. 22 ವರ್ಷದ ಹೆಣ್ಮಗಳು ಮದುವೆ ಆಗಿ ಸಂಸಾರ ಮಾಡಬೇಕು, ಜೀವನ ನಡೆಸಬೇಕು ಅಂತ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿದ್ದಾಕೆ. ಆದ್ರೆ ಈಗ ಹೆಣವಾಗಿದ್ದಾಳೆ. ಏನ್ ಹೇಳ್ತೀರಿ ಸುನಿಲ್ ಈ ಪ್ರಕರಣದ ಬಗ್ಗೆ? ಇದೊಂದು ನಿಜಕ್ಕೂ ಅಮಾನವೀಯ ಘಟನೆ ಅಂತ ಹೇಳಬಹುದು. ಯಾಕಂದ್ರೆ ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ಬಂಡ್ಲಾ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಅಂದ್ರೆ ಜಯಶ್ರೀ ಬಿರಾದಾರ್ 22 ವರ್ಷ ಮಾತಿನೊಂದಿಗೆ ಆಕೆಯ ಮೊದಲು ಕೂಡ ಪ್ರೇಮ ಪ್ರಕರಣ ಇತ್ತು ಎನ್ನಾಗ್ತಾ ಇದೆ. ಜೊತೆಗೆ ಅವರಿಬ್ಬರು ಕೆಲವೊಂದು ಓಡಾಡಿರುವಂತಹ ವಿಡಿಯೋ ಫೋಟೋಗಳನ್ನು ಬಳಿಕ ಬ್ರೇಕಪ್ ಆದ ಬಳಿಕವೂ ಸಹಿತ ಆಕೆ ಬೇರೆ ಮದುವೆ ಕೂಡ ಏಪ್ರಿಲ್ 27 ನಿಶ್ಚಯ ಕೂಡ ಆಗಿತ್ತು. ಇದರಿಂದ ಸಿಟ್ಟಿಗೆ ಮಾಡ್ತಾರೆ. ಸಂಬಂಧಿಕ ಮದುವೆ ನಿಶ್ಚಯ ಆಗತ್ತೆ. ಅವನಿಗೆ ಜೊತೆಗೆ ಅವ್ರ ಕುಟುಂಬಸ್ಥರು ಕಳಿಸಿರುವಂತಹ ಹಿನ್ನೆಲೆಯಲ್ಲಿ ಅವರು ಮದುವೆಯನ್ನ ಕ್ಯಾನ್ಸಲ್ ಮಾಡಕ್ಕೆ ಮುಂದಾಗಿರುವಂತದ್ದನ್ನ ಯುವತಿ ಈಗ ಬಾವಿಘಾರಿ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು. ಸದ್ಯಕ್ಕೆ ಈ ವಿಚಾರವಾಗಿ ಸಿಂದಗಿ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ. ಆದ್ರೆ ಏನು ಮೃತ ಜಯಶ್ರೀ ತಾಯಿ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಶಿಕ್ಷಣಿದ್ದಾನೆ ಆತರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ನನ್ನ ಮಗಳ ಸಾವಿಗೆ ಆತನೇ ಕಾರಣ, ಮದುವೆ ಕ್ಯಾನ್ಸಲ್ ಆಯ್ತು, ಈ ಒಂದು ಮನಸ್ಸಲ್ಲಿ ಇಟ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮೃತ ಜಯಶ್ರೀ ತಾಯಿ ಕೂಡ. ಆಲ್ ರೈಟ್ ಸುನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಸುನಿಲ್.